ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ನಾನಿವತ್ತಿನ ದಿವಸ ಒಂದು ಸಿಹಿ ತಿಂಡಿನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವೀಟನ್ನು ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಹೇಳಿದರೆ ನೋಡ್ತಾ ಇರ್ಬೋದು ನೀವು, MTR ಗುಲಾಬ್ ಜಾಮೂನನ್ನು ಮಾಡ್ತಾಯಿದ್ದೀನಿ. MTR ಜಾಮೂನ್ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಇವಾಗ ತಿನ್ನಲ್ಲ ಅಂದ್ರೂ ಅದನ್ನು ಕೇಳಿದಾಗ ಒಂದು ಸರ್ತಿ ತಿನ್ನಬೇಕು ಅಂತ ಅನ್ಸೋದು ಎಲ್ರಿಗೂ ಕಾಮನ್ನು. ಅದನ್ನು ಹೇಗೆ ಕಲಿಸೋದು, ಯಾವ ಥರ ಇಷ್ಟು ದಿವಸ ಆದ್ರೂ ಸ್ವಲ್ಪ ಕೆಲವರಿಗೆ ಜಾಮೂನನ್ನು ಮಾಡೋದಕ್ಕೆ ಅಷ್ಟೊಂದಾಗಿ ಬರೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಮಾಡೋ ಸ್ಟೈಲಲ್ಲಿ ಒಂದು ಸರ್ತಿ ತೋರಿಸ್ತಾ ಇದ್ದೀನಿ. ಯಾವಾಗ ಜಾಮೂನನ್ನು ಕಲಿಸ್ಲಿ, ನಾವು ಹಾಟ್ ವಾಟರ್ ಅಥವಾ ಹಾಟ್ ಮಿಲ್ಕಲ್ಲಿ ಕಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತಣ್ಣೀರು ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ಹಂಗಾಗಿ ಬಿಸಿ ನೀರು ಅಥವಾ ಬಿಸಿ ಹಾಲಲ್ಲೇ ಕಲಸಿ ಒಂದು 20 ನಿಮಿಷ ನಾವು ಅದನ್ನು ನಾದಬಾರ್ದು. ಹಿಟ್ಟನ್ನು ಹಾಗೆ ಸಾಫ್ಟಾಗಿ ಕಲಸಿ ನಾವು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಹಿಟ್ಟನ್ನು. ಹಾಗೆಯೇ 200 ಗ್ರಾಮು ನಾನಿಲ್ಲಿ ತೊಗೊಂಡಿರೋದು ಜಾಮೂನು ಪೌಡರನ್ನು. ಅದಕ್ಕೆ ಅವ್ರು ಹೇಳ್ತಾರೆ ಅದರಲ್ಲಿ ಕ್ವಾಂಟಿಟಿ ಒಂದು 900 ಗ್ರಾಮ್ ಸಕ್ಕರೆ ಹಾಕ್ರಿ ಅಂತ ಹೇಳ್ತಾರೆ. ನಾನಲ್ಲಿ ಅಷ್ಟೊಂದು ಹಾಕಿಲ್ಲ, ಒಂದು ಅರ್ಧ kg ಅಷ್ಟು ಹಾಕಿದ್ದೀನಿ. ಅಷ್ಟೊಂದು ಶುಗರ್ ಆದರೆ ಇವಾಗ ತಿನ್ನೋರೆ ಕಮ್ಮಿ. ಪಾಕಕ್ಕೂ ಕೂಡ ಇಟ್ಟು ನಾನು ಅದು ಏನಂದರೆ ಒಂದು ಎಳೆ ಪಾಕಕ್ಕಿಂತನೂ ಮುಂಚೆನೇ ನಾವು ಅಷ್ಟು ಬಾಯ್ಲ್ ಮಾಡ್ಕೋಬೇಕು ಶುಗರ್ನ. ಭಾಳ ನೀರು ಹಾಕ್ಬಿಟ್ರೆ ಭಾಳ ಹೊತ್ತು ಕುದಿಸ್ಬೇಕು. ಸಕ್ಕರೆ ತೇಲೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ನಾವು ಕಾಯೋದಕ್ಕೆ ಇಟ್ಟರೆ ಒಂದು ಲೈಟಾಗಿ ಮುಟ್ಟಿದಾಗ ಅಂಟು ಬರುತ್ತೆ. ಆ ಲೈಟಾಗಿ ಅಂಟು ಬಂದಾಗಲೇ ನಾವು ಒಂದು 4 ಏಲಕ್ಕಿ ಪುಡಿನ ಕುಟ್ಟಿ ನಾವು ಅದಕ್ಕೆ ಹಾಕ್ಬಿಟ್ಟು ನಂತರ ಒಂದು 2 ನಿಮಿಷ ಕುದಿಸಿ ಅದನ್ನು ಆಫ್ ಮಾಡಬೇಕಾಗುತ್ತೆ. ಏಕೆಂದರೆ ಘಮಕ್ಕೋಸ್ಕರ ಏಲಕ್ಕಿ ಲವಂಗ ಬೇಕು. ಅಂದರೆ ಅತಿ ತೆಳ್ಳಗೂ ಇರಬಾರ್ದು ಬೆಲ್ಲದ ಅದು ಸಕ್ಕರೆಯ ಪಾಕ. ಹಂಗಾಗಿ ಸ್ವಲ್ಪ ಲೈಟಾಗಿ ಅಂಟು ಬಂದಾಗ ನಾವು ಅದನ್ನು ಇದು ಏಲಕ್ಕಿ ಲವಂಗ ಪುಡಿ ಹಾಕಿ ಆರೋದಕ್ಕೆ ಬಿಡಬೇಕು. ಆವಾಗ ನಾವು ಏನು ಕಲಸಿಟ್ಕೊಂಡಿರ್ತೀವಲ್ವ ಜಾಮೂನ್ ಪುಡಿನ, ಅದನ್ನು ನಾವು ಒಂದ್ಸರಿ ತುಪ್ಪದ ಕೈ ಅಥವಾ ಎಣ್ಣೆ ಇದ್ದರೆ ಕೈಗೆಲ್ಲ ಸವರ್ಕೊಂಡು ಅತಿಯಾಗಿ ಒತ್ತಬಾರ್ದು. ಅದನ್ನ ಹಿಟ್ಟನ್ನು ಸಾಫ್ಟಾಗಿ ರೋಲ್ ಮಾಡಬೇಕು. ಸಣ್ಣ ಸಣ್ಣದಾಗಿ ನಿಮಗೆ ಚಿಕ್ಕದು ಬೇಕು ಅಥವಾ ದೊಡ್ಡದು ತಿಂದರೆ ಜಾಮೂನ್ ತಿಂದಿದ್ದೀವಿ ಅನಿಸುತ್ತೆ. ಚಿಕ್ಕದು ಮಾಡಿದರೆ ಅಷ್ಟು ಸಮಾಧಾನ ಅನಿಸಲ್ಲ. ಒಂದು ಅವರೇಜಾಗಿರಬೇಕು. ಒಂದು ದಪ್ಪ ಜಾಮೂನ್ ಒಂದು 2-3 ತಿನ್ನೋ ಅಷ್ಟೊತ್ತಿಗೆ ಸಂತೃಪ್ತಿ ಆಗುತ್ತೆ. ಮೊದಲೆಲ್ಲ 8-10 ಜಾಮೂನ್ ತಿಂತಾಯಿದ್ವಿ ನಾವು ಚಿಕ್ಕವರಿದ್ದಾಗೆಲ್ಲ. ಅದು ಫೇವ್ರೇಟ್ ಎಲ್ರಿಗೂ. ಜಾಮೂನು ಅಂತಂದರೆ ಫೇವ್ರೇಟು. ಇವಾಗ 2-1 ತಿನ್ನೋ ಅಷ್ಟೊತ್ತಿಗೆ ಈಗ ಮಕ್ಕಳಂತೂ ಅಡುಗೆಯಲ್ಲಿ ಸ್ವೀಟ್ ತಿನ್ನೋದು ಕಮ್ಮಿ, ಚಾಕ್ಲೇಟು ಅದು ಇದು ಅಂತೇಳಿ ಅದ್ರ ಮೊರೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಥರ ಒಂದೊಂದು ಸರಿ ಮಾಡಿ ತಿನ್ನಿಸಿದ್ರೆ ಇದು ಹೊಟ್ಟೆ ಏನಾದರೂ ಕೆಟ್ಟಾಗ ಮಾಡಿದಾಗ ಗಡ್ಸಾದಾಗ ಜಾಮೂನ ಬೇಕು ಅಂತಲೇ ಮಾಡಿಕೊಡೋರು. ಬೇಗ ಜೀರ್ಣ ಆಗುತ್ತೆ, ಆಮೇಲೆ ಮೋಷನ್ ಚೆನ್ನಾಗಾಗುತ್ತೆ ಅಂತೇಳಿ. ಹಾಗೆ ನಾನು ಈ ಆಕಾರದಲ್ಲಿ ಜಾಮೂನನ್ನು ಮಾಡ್ಕೊಂಡಿದ್ದೀನಿ ನೋಡ್ರಿ. ಇಷ್ಟು ಸ್ವಲ್ಪ ದಪ್ಪನಾಗಿದ್ರೇ ನೋಡೋಕ್ಕೂ ಚೆನ್ನಾಗೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನಾನೇನು ಪಾಕ ಎಲ್ಲ ಮಾಡ್ಕೊಂಡಿದ್ನ ಅದನ್ನು ನಾನು ಬೇರೆ ಒಂದು ಪಾತ್ರೆಗೆ ಎಲ್ಲ ಶೋಧಿಸ್ಕೊತಾ ಇದ್ದೀನಿ. ಸಕ್ಕರೆ ಒಳಗೆ ಏನಾದರೂ ಗಲೀಜು ಏನಾದರೂ ಇತ್ತಂದರೆ, ಮತ್ತು ಏಲಕ್ಕಿನ ಹಂಗೆ ಹಾಕಿರ್ತೀವಲ್ವ ಕುಟ್ಟಿ, ಅದ್ರದ್ದು ಎಲ್ಲ ಸ್ಮೆಲ್ಲೆಲ್ಲ ಬಿಟ್ಕೊಂಡಿರುತ್ತಲ್ವ ಘಮನ, ಆವಾಗ ಒಂದು ಸರ್ತಿ ಎಲ್ಲ ಅದನ್ನ ಶೋಧಿಸಿ ಪಾಕಕ್ಕೆ ಇಟ್ಕೊಂಡು ಹಾಗೆಯೇ ಅವನ್ನ ಕರಿಯೋದಕ್ಕೆ ಒಂದು ಬಾಣಲೆಯನ್ನು ಹಾಕ್ಕೊತೀನಿ. ಒಂದು 250-300 ಗ್ರಾಮಷ್ಟು, ಒಂದು 200 ಗ್ರಾಮು ನಾವು ಜಾಮೂನ್ ಪುಡಿ ಕಲಿಸ್ಕೊಂಡ್ರೆ ಒಂದು 1/4 kgಗಿಂತ ಜಾಸ್ತಿ ಎಣ್ಣೆನ ಕಾಯಕ್ಕೆ ಇಟ್ಕೋಬೇಕು. ಜಾಸ್ತಿ ಇಟ್ಕೊಂಡು ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪನೇ ಹಾಕ್ಕೊಂಡ್ರೆ ಆಯಿತು ಅಲ್ವಾ. ನಾವು ಎಣ್ಣೆ ಸ್ವಲ್ಪ ಕಬ್ಬೇರ್ತು ಅಂತ ಹೇಳಿದರೆ ಕಪ್ಪಾಗಿಬಿಡ್ತವೆ. ನಾವು ಇದರಲ್ಲಿ ಲಾಸಾಗಿದ್ದನ್ನು ತೋರಿಸ್ಬೇಕು, ಒಳ್ಳೆಯದನ್ನು ತೋರಿಸ್ಬೇಕು. ಬರೀ ಒಳ್ಳೆಯದನ್ನೇ ಪ್ರೆಸೆಂಟೇಷನ್ ತೋರಿಸಿದ್ರೆ ಹಿಂಗೆ ಎಲ್ಲರ ಮನೆಗೂ ಕಾಮನ್ ಆಗಿರುತ್ತೆ. ಏನಾದರೂ ಮಾಡ್ತೋಗಿ ಎಣ್ಣೆ ಜಾಸ್ತಿ ಕಾಯೋದು, ಸ್ವಲ್ಪ ನೋಡಿ ಫಸ್ಟ್ ತೆಗ್ದಿದ್ದು ಕಪ್ಪಾಗಿಬಿಡ್ತು, ಎಣ್ಣೆ ಕೊಬ್ಬೇರಿತ್ತು ಅಂದರೆ ತುಂಬಾ ಕಾದಿತ್ತು. ಹಾಗಾಗಿ 1-2ನೇ ಇಬ್ಬೆ ಆ ಥರ ಆಗುತ್ತೆ ಭಾಳ ಎಣ್ಣೆ ಕಾಯಕ್ಕೆ ಬಿಟ್ಟು ನಾವೇನಾದರೂ ಮಾಡ್ತಾಯಿದ್ರೆ. ಹಾಗಾಗಿ ಸಿಮ್ಮಲ್ಲೇ ಮಾಡಬೇಕು ಜಾಮೂನು. ಒಳಗಡೆನೂ ಕೂಡ ತುಂಬಾ ಚೆನ್ನಾಗಿ ಬೇಯುತ್ತೆ ಅಂತೇಳ್ಬಿಟ್ಟು ಸಿಮ್ ಹುರಿಲೇ ಇಟ್ಕೊಂಡು ನಾವು ಸ್ವಲ್ಪನೇ ಹಾಕಿ ಮಾಡಿಕೊಂಡ್ರೆ ಕಲರು ಚೆನ್ನಾಗಿ ಬರುತ್ತೆ. ಒಳಗಡೆನೂ ತುಂಬ ಚೆನ್ನಾಗಿ ಬೆಂದು ಸಾಫ್ಟಾಗಿರುತ್ತೆ ಎಲ್ಲನೂ ಕೂಡ. ಹಾಗೆ ನಾವು ಗಟ್ಟಿಯಾಗಿ ಹಿಟ್ಟನ್ನು ಕಲಸಿ ನಾವು ತಿಕ್ಕಿ ರೋಲ್ ಮಾಡಿದರೆ ಒಳಗಡೆ ನೀಟಾಗಿ ಅದು ಸಾಫ್ಟಾಗಿ ಬೆಂದಿರೋದಿಲ್ಲ. ಓಪನ್ ಮಾಡಿದರೆ ವೈಟ್ ಹಾಗೆ ಕಾಣ್ತಾ ಇರುತ್ತದು. ಏಕೆಂದರೆ ಆ್ಯಕ್ಚುಲಾಗಿ ಬರೀ ಜಾಮೂನ್ ಪೌಡ್ರನ್ನ ಬಾಯಿಗೆ ಹಾಕಂದ್ರೇ ಅದೊಂಥರ ಟೇಸ್ಟು. ಹಂಗಾಗಿ ಇದು ಬೇಯಿಸಿದ್ರೂ ಮಧ್ಯ ಅದೇ ಥರ ಉಳಿದ್ಬಿಡುತ್ತೆ. ಅದು ಪಾಕದಲ್ಲಿ ಬಿದ್ದಾಗ ಚೆನ್ನಾಗಿರಲ್ಲ, ಒಂಥರ ಹಿಟ್ಟಿಟ್ಟು ಅನ್ನಿಸ್ಬಿಡುತ್ತೆ. ಹಾಗಾಗಿ ಸಣ್ಣ ಉರಿಯಲ್ಲೇ ನಾವು ಜಾಮೂನನ್ನು ಕರ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಇದು ಮಕ್ಕಳಿಗೆ ತಿನ್ನೋದನ್ನ ಅಭ್ಯಾಸ ಮಾಡಿಸ್ರಿ. ಚಾಕ್ಲೇಟ್ ಎಲ್ಲ ಬಿಡಿಸ್ರಿ. ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆವಾಗವಾಗ ಮಾಡಿಕೊಟ್ರೆ
ಅದಕ್ಕೂ ಕಲರ್ಫುಲ್ಲಾಗಿ ನೀವು ಕೇಸರಿ ಎಲ್ಲ ಹಾಕಿ ಕೂಡ ಕೊಡ್ಬೋದು ಮಕ್ಕಳಿಗೆ. ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಜಾಮೂನ್ ತಿನ್ನೋರು ಕಮ್ಮಿ ಆಗ್ತಾಯಿದ್ದಾರೆ. ಕಾರಣ ಪ್ರತಿಯೊಬ್ಬರ ಮನೆಗೂ ಶುಗರ್ ಪೇಷಂಟು, ಹಿಂಗಾಗಿ ಭಯ. ಹಂಗಾಗಿ ಫ್ರೆಶ್ ಐಟಮ್ ಯಾವತ್ತಾದರೂ ಒಂದು ದಿವಸ ಒಂದೆರಡೆರಡು ತಿನ್ನಬೇಕಷ್ಟೇ. ಆಸೆ ಅಂತ 10, 12 ಎಲ್ಲ ತಿನ್ನೋಕೆ ಹೋಗ್ಬೇಡ್ರಿ, ತಿನ್ನೋಕ್ಕಾಗೋದು ಇಲ್ಲ ಇವಾಗ. ತುಂಬಾ ಚೆನ್ನಾಗಿ ಬಂತು. ಹಾಗೆ ಆ ಪಾಕದೊಳಗೆ ಹಾಕಿ ಒಂದು ಸರಿ ಎಲ್ಲ ತೇಲಿಸ್ಬೇಕು ಅದ್ರ ಮೇಲೆ ಸಕ್ಕರೆ ಪಾಕನ. ಆವಾಗ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿದರೆ ನೋಡಿ ಈ ಥರ ಸ್ಮೂತಾಗಿ ಸಾಫ್ಟಾಗಿ ಆಗಿರುತ್ತೆ. ನಮ್ಮ ಮನೇಲಿ ಜಾಮೂನು ಕೂಡ ತುಂಬ ದಿನ ಆದಮೇಲೆ ಮಾಡಿದ್ದೆ, ಸಖತ್ತಾಗಿ ಬಂದಿತ್ತು. ಹಂಗೆ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.